ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದರು ಡಿಂಗ್ರಿ ನಾಗರಾಜ್ ಸರ್ ಅವರ ಸಿನಿ ಪಯಣ ಶುರುವಾಗೋದು ಬಹಳ ಪುಟ್ಟ ವಯಸ್ಸಿನಲ್ಲಿ. ಐ ಥಿಂಕ್ ತಾಯಿ ನಾನು ಹುಟ್ಟಿ ಒಂದ್ 2 ವರ್ಷಕ್ಕೆ ನಮ್ಮ ತಾಯಿ ಸೀರೆ ಹೊಡ್ಕೊಳ್ಳೋದು. ಅವಾಗ ನಮ್ಮ ತಂದೆಯವರು ನನ್ನ ಕರ್ಕೊಂಡು ಸೀದಾ ಸುಬ್ಬಯ್ಯನವರು ಕಂಪ್ನಿಗೆ ಸೇರ್ಕೊಂಡ್ಬಿಟ್ರು. ಗುಬ್ಬಿ ಕಂಪ್ನಿ ಭಾರಿ ದೊಡ್ಡ ಕಂಪ್ನಿ. ಗುಬ್ಬಿ ವೀರಣ್ಣವರು ಅವ್ರ ಮಕ್ಕಳು ಮಾಂತಕ್ಕವರು ಸ್ವರ್ಣಮ್ಮಕ್ಕವರು ಅಂತ ದೊಡ್ಡ ದೊಡ್ಡ ರಾಜ್ಕುಮಾರ್ ಅವರ ಇದ್ರು ಕಂಪ್ನಿಯೊಳಗೆ. 2 ಕಂಪ್ನಿ ಮನೆ ಬೋರ್ಡಿಂಗ್ ಊಟ ಮಾಡೋದು, ಒಂದು ಲಿಂಗಾಯತರ ಮನೆ, ಇನ್ನೊಂದು ಬ್ರಾಹ್ಮಣರ ಮನೆ. ನಮ್ಮನ್ನು ಕಂಪ್ನಿ ಬಿಟ್ಬಿಟ್ರು ನಮ್ಮ ಗುಬ್ಬಿ ವೀರಣ್ಣವರು. ಇನ್ನು ಲವಕುಶರು ಪಾಠ ಮಾಡೋದ್ಮೇಲೆ ಇನ್ನಾಗ ಎತ್ತೀರ ಅನ್ಕೊಂಡು ಬಿಟ್ಬಿಡಪ್ಪ ಅಂತ. ಮಾಸ್ಟರ್ ದೊಡ್ಡವರು, ಚಿಕ್ಕ ಮುನ್ನೂರಪ್ಪನವರು ಅಂತ. ಅವ್ರು ಅವಾಗ ಬೆಂಗಳೂರು ಬರೋರು. ಕಂಪ್ನಿ ಕ್ಯಾಂಪ್ ಬೇರೆ ಬಂದಾಗ ಅವರಿಗೆ ಒಂದು ಹ್ಯಾಂಡ್ ಬೇಕು, ದುಡ್ಡು ಕಟ್ಬೇಕಲ್ಲ, ದುಡ್ಡಿಲ್ಲ. ಅದಕ್ಕೆ ನಮ್ಮ ಅಪ್ಪವ್ರಿಗೆ ಹೇಳಿದೆ, ಯಜಮಾನ್ರು ಕೇಳಿ ನೋಡಿ ಅದು. ನಾನು ನಮ್ಮ ಅಪ್ಪ ಇಬ್ಬರು ಹೋದು. ಅದ್ರಲ್ಲಿ ಲಂಚ್ ಆಗ್ತದೊಂದು ವಿಶ್ವ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ. ನನಗೆ ಹೇಳ್ಕೊಟ್ರು, ನಾನು ಮಾಡಿದೆ. ಎಲ್ಲರೂ ನಮ್ಮ ಯಜಮಾನ್ ಸ್ವಲ್ಪ ಇದಾಗ್ತಿದ್ರು ಮಾಸ್ಟರ್ ಹೇಳೋರು. ಬೆಳಗ್ಗೆ ಕೂತ್ಕೊಂಡ್ರು, ಬೀರು ಗೀರು ಓಪನ್ ಮಾಡಿಕೊಂಡು. ಅವಾಗ ನಮ್ಮ ಚಿಕ್ಕ ಯಜಮಾನ್ರು, ಏನೋ ಬೆಳಗ್ಗೆ ನೀನು ಹಂಗೆ ಹಿಂಗೆ ಅಂತವ್ರು. ಸಿಟ್ಟು ಬಂದ್ಬಿಡ್ತಿದ್ರು. ಅದಕ್ಕೆ ಕಂಪ್ನಿ ನಿಂತೋಯ್ತು. ನಮಗೇನು ಕೆಲಸ ಇಲ್ಲ. ಸಂಪಂಗ್ ಸ್ಟುಡಿಯೋದಲ್ಲಿ ಈ ಪರ್ಸಂಗದ ಗೆಂಡೆ ತಮ್ಮ ಸ್ಕ್ರಿಪ್ಟ್ ನಡೀತಿತ್ತು. ಎಂತಹ ದೊಡ್ಡ ಗುಣ! ನಾನು ತಪ್ಪು ಮಾಡಿದ್ರು ನನ್ನ ಕ್ಷಮಿಸಿ ಅಂತ ಹೇಳಿದಲ್ಲ. ಸ್ನೇಹಿತರೆ ನಮಸ್ಕಾರ. ಡೈಲಿ ಮಾಧ್ಯಮದ ಮತ್ತೊಂದು ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ಸೊ ಡೈಲಿ ಮಾಧ್ಯಮ ಅಂದಾಗ ನಿಮಗೆಲ್ಲ ಗೊತ್ತು, ನಾವು ರೆಟ್ರೋ ಸಂದರ್ಶನಗಳನ್ನ ಹೆಚ್ಚು ಮಾಡ್ತೀವಿ. ಹಿರಿಯ ಕಲಾವಿದರು, ಹಿರಿಯ ನಿರ್ದೇಶಕರು, ನಿರ್ಮಾಪಕರ ಸಂದರ್ಶನಗಳನ್ನ ನಿರಂತರವಾಗಿ ಮಾಡ್ತಾ ಇದೀವಿ. ನೀವೆಲ್ಲರೂ ಕೂಡ ಮೆಚ್ಚಿದಿರಿ. ಕನ್ನಡ ಚಿತ್ರರಂಗದ ಆ ಗತ ವೈಭವ, ಸುವರ್ಣ ಯುಗದ ಕಥೆಗಳನ್ನ ರಿಕಾಲ್ ಮಾಡುವಂತಹ ಮಾಹಿತಿಗಳನ್ನ ನೀವೆಲ್ಲ ತುಂಬಾ ಖುಷಿಪಟ್ಟು ಅದಕ್ಕೆ ಬಹಳ ಮೆಚ್ಚುಗೆಯನ್ನ, ಸಹಕಾರವನ್ನ, ಸಪೋರ್ಟ್ ಅನ್ನ ಕೊಟ್ಟಿದ್ದೀರಿ. ನಿಮ್ಮ ಕಾಮೆಂಟ್ಗಳ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿದಿರಿ. ಇವತ್ತು ಮತ್ತೊಬ್ಬ ವಿಶೇಷ ಅತಿಥಿಯ ಮನೆಗೆ ನಾವು ಬಂದಿದ್ದೀವಿ, ಬಸವೇಶ್ವರ ನಗರದಲ್ಲಿ. ಇವರು ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದರು. ರಂಗಭೂಮಿ, ಕಿರುತೆರೆ, ಹಿರಿತೆರೆ 3 ಕ್ಷೇತ್ರಗಳಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡು ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಬಾಲನಟರಾಗಿ ರಂಗಭೂಮಿಗೆ ಕಾಲಿಟ್ಟು ತದನಂತರ ಸಿನಿಮಾ ರಂಗಕ್ಕೆ ಬಂದ್ರು. ಇವತ್ತಿಗೂ ಕೂಡ ಸಿನಿಮಾಗಳಲ್ಲಿ ಆಕ್ಟಿವ್ ಆಗಿದ್ದಾರೆ. ಸೊ ಆ ವಿಶೇಷ ಅತಿಥಿ ಯಾರು? ಸರ್ ನಮಸ್ತೆ. ಹೇಗಿದ್ದೀರಿ ಸರ್? ಚೆನ್ನಾಗಿದೆ. ಎಸ್, ಹಿರಿಯ ಕಲಾವಿದರಾಗಿರುವಂತಹ ಡಿಂಗ್ರಿ ನಾಗರಾಜ್ ಸರ್ ಅವರ ಮನೆಗೆ ನಾವು ಬಂದಿದ್ದೀವಿ ಬಸವೇಶ್ವರ ನಗರದಲ್ಲಿ. ನಾಗರಾಜ್ ಸರ್ ಅಲಿಯಾಸ್ ಡಿಂಗ್ರಿ ನಾಗರಾಜ್ ಸರ್ ಕನ್ನಡ ಸಿನಿಮಾ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು. ಹಾಸ್ಯ ಕಲಾವಿದರಾಗಿ, ಪೋಷಕ ಕಲಾವಿದರಾಗಿ, ಪೋಷಕ ಕಲಾವಿದರ ಸಂಘದ ಅಧ್ಯಕ್ಷರಾಗಿ ಅವರು ಈಗ ಸೇವೆ ಸಲ್ಲಿಸ್ತಾ ಇದ್ದಾರೆ. ಡಿಂಗ್ರಿ ನಾಗರಾಜ್ ಸರ್ ಅವರ ಸಿನಿ ಪಯಣ ಶುರುವಾಗೋದು ಬಹಳ ಪುಟ್ಟ ವಯಸ್ಸಿನಲ್ಲಿ. ಐ ಥಿಂಕ್ ಒಂದು 3-4 ವರ್ಷ ವಯಸ್ಸಿದ್ದಾಗಲೇ ನೀವು ರಂಗಭೂಮಿಗೆ ಬರ್ತೀವಿ. ಎಸ್, ಬಹಳ ರೋಚಕವಾದಂತಹ ಸಿನಿ ಬದುಕು ಅವ್ರದ್ದು. ಗುಬ್ಬಿ ವೀರಣ್ಣ ಅವರ ನಾಟಕ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. ಮಾಸ್ಟರ್ ಹಿರಣ್ಣಯ್ಯ ಅವರ ಹಿರಣ್ಯ ಮಿತ್ರ ಮಂಡಳಿಯಲ್ಲಿ ಕೆಲಸ ಮಾಡ್ತಾರೆ. ಸುಬ್ಬಯ್ಯ ನಾಯ್ಡು ಅವರ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. ದೊಡ್ಡ ದೊಡ್ಡ ಥಿಯೇಟರ್ ಗ್ರೂಪ್ಗಳಲ್ಲಿ ಕೆಲಸ ಮಾಡ್ತಾರೆ. ಆ ಕಾಲಕ್ಕೆ ಅವರ ರಂಗಭೂಮಿಯಲ್ಲಿ ಕೆಲಸ ಮಾಡುವಾಗ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಯಲ್ಲೂ ಕೂಡ ಅವರು ಅದೇ ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ರು ಅಂದ್ರೆ ನಿಜಕ್ಕೂ ಬಹಳ ಖುಷಿ ಆಗುತ್ತೆ. ಸರ್ ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದಾನೆ. ಒಂದ್ ಸಣ್ಣ ಪರಿಚಯ ಮಾಡ್ಕೊಳ್ಳೋದಾದ್ರೆ ಹೇಗ್ ನಡೀತಾ ಇದೆ ಈಗ ನಿಮ್ಮ ನಟನ ಜರ್ನಿ? ಈಗ ಸದ್ಯಕ್ಕೆ ಯಾರೋ 1-2 ಸೀರಿಯಲ್ ಮಾಡ್ತಾ ಇದ್ದೇನೆ. ಓಕೆ. ಸಿನಿಮಾ ಒಂದು 4 ಮಾಡಿದ್ರೆ ರಿಲೀಸ್ ಆಗ್ಬೇಕಾದ್ರೆ ಸ್ಟಾರ್ಟ್. ಓಕೆ. ಅಪ್ಪು ನಿವಾಸ, ಅಪ್ಪು ಗ್ಯಾರೇಜು, ಮೊಗ್ಗುಗಳು ಅಂತ, ಓಕೆ, ಕಿರುನಾಗಿ ಅಂತ ಪಿಕ್ಚರ್ ರಿಲೀಸ್ ಆಗ್ಬೇಕು. ಓಕೆ, ಅನ್ನದಾನೇಶ್ವರ ಅಂತ ಓಕೆ, ಪಿಕ್ಚರ್ ರೆಡಿ ಆಗಿದೆ, ಓಕೆ, ರಿಲೀಸ್ ಆಗ್ಬೇಕಷ್ಟೇ. ಸೊ ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರಿ ಸರ್ ಈ ಮನೆ? ನಾನು ಒಂದು 5 ವರ್ಷದಿಂದ ಇದ್ದೀನಿ ಈ ಮನೆಯಲ್ಲಿ, ಬಸವೇಶ್ವರ ನಗರ ಮನೆಯಲ್ಲಿ ಅಲ್ವಾ? ಮುಂಚೆ ಮಂಜುನಾಥ್ ನಗರದಲ್ಲಿ ಇದ್ದೆ. ಓಕೆ. ಒಂದು 19-20 ವರ್ಷ ಇದ್ದೆ. ಒಂದೇ ಮನೇಲಿ ಇದ್ರ? ಒಂದೇ ಮನೆಯಲ್ಲಿ. ಅವ್ರು ಬಹಳ ಓನರ್ ಬಹಳ ಹಚ್ಕೊಂಡಿದ್ರು. ಓಕೆ. ಆಮೇಲೆ ನಾವು ಲೀಸ್ ಮಾಡ್ತೀವಿ ಅಂತ, ಇಲ್ಲ ಬಾಡಿಗೆನೆ ಕೊಟ್ಬಿಡಿ ಅಂದ್ರು. ಆಮೇಲೆ ಕೆಲಸ ಆಗಲ್ಲ ಅಂದ್ರು. ಸರಿ ನಾವು ಬೇರೆ ಕಡೆ ಹೋಗ್ತೀವಿ ಅದು. ಅವಾಗ ಈ ಮನೆ ಸಿಕ್ತು ನಮ್ಗೆ. ಓಕೆ. ನೀವು ಮೂಲತಃ ಹುಟ್ಟಿದ್ದು ಬೆಂಗಳೂರಿನ ಯಾವ ಏರಿಯಾದಲ್ಲಿ? ಬೆಂಗಳೂರು. ನಾನು ನಮ್ಮ ಅಪ್ಪರ ಮನೆಗೆ ಬಂದು ಸುಂಕೇನಹಳ್ಳಿ. ಓಕೆ. ನಮ್ಮ ಬುಲ್ ಟೆಂಪಲ್ ರೋಡ್ ಇದೆಯಲ್ಲ, ಹೌದು, ಅದು ಮಂಜುನಾಥ ಕಲ್ಯಾಣ ಮಂಟಪ ಇದೆಯಲ್ಲ, ಅದ್ರ ಎದುರುಗಡೆ ಒಂದು ಸಣ್ಣ ಪಾರ್ಕ್ ಇದೆ. ಹೌದು. ಪಾರ್ಕ್ ಪಕ್ಕದಲ್ಲಿ ಇರೋದೆಲ್ಲ ಸುಂಕೇನಹಳ್ಳಿ. ಇನ್ನು ಮುಂದಕ್ಕೆ ಹೋದ್ರೆ ಹನುಮಂತ ನಗರ. ನಮ್ಮ ಅಜ್ಜಿ ಮನೆ ಬಂದು ಇಲ್ಲಿ ಪೊಲೀಸ್ ರೋಡ್, ರಾಣಸಿಂಗ್ಪೇಟೆ. ಓಕೆ. ಸೊ ಮಾತಾಡೋಣ ಸರ್, ಕುತ್ಕೊಂಡು ಮಾತಾಡೋಣ. ಎಸ್ ಸರ್. 52-53. 52-53ರಲ್ಲಿ ಆಲ್ರೆಡಿ ಬಣ್ಣ ಹಚ್ಚಿಬಿಟ್ಟಿದ್ರಿ. ಐ ಥಿಂಕ್ 48 ಹುಟ್ಟಿದ್ ನಾನು. ನಿಮ್ಗೆ ಹಾರ್ಡ್ಲಿ ಒಂದು 5 ವರ್ಷ ವಯಸ್ಸು ಅಷ್ಟೇ. 3-4 ವರ್ಷ
ಫಸ್ಟು ಬಣ್ಣ ಹಚ್ಚಿದ ಅನುಭವ ಹೇಗಿತ್ತು? ಆ 52, 53 ಅದೇನಾದ್ರೂ ನೆನಪಿದ್ಯಾ ಆ ಬಾಲ್ಯ? ನಾನು ಗುಬ್ಬಿ ಕಂಪ್ನಿ ಸುಬ್ಬಯ್ಯನವರ ಕಂಪ್ನಿ ಸೇರ್ಕೊಂಡಿದ್ದು. ನಮ್ಮ ತಂದೆಯವರು ಸ್ಕೂಲ್ ಮೇಸ್ಟರ್ ಆಗಿದ್ರಲ್ಲಿ. ನಮ್ಮ ತಾಯಿ ನಾನು ಹುಟ್ಟಿ ಒಂದು 2 ವರ್ಷಕ್ಕೆ ನಮ್ಮ ತಾಯಿ ಸೀರೆ ಕೊಡಿದ್ರು. ಆವಾಗ ನಮ್ಮ ತಂದೆಯವರು ನನ್ನೆಲ್ಲ ಬಿಟ್ಬಿಟ್ಟು ನನ್ನ ಕರ್ಕೊಂಡು ಸೀದಾ ಸುಬ್ಬಯ್ಯನವರ ಕಂಪ್ನಿಗೆ ಸೇರ್ಕೊಂಡ್ಬಿಟ್ರು. ಓಕೆ. ಆ ಸುಬ್ಬಯ್ಯನವರ ಕಂಪ್ನಿಗೆ ಸೇರ್ಕೊಳ್ಳೋದಕ್ಕೂ ಒಂದು ಕಾರಣ, ಅವರು ಈ ಕರುಬಸಯ್ಯನವರು ಅಂತ ನಮ್ಮ ಕಂಠೀರವ ಸ್ಟುಡಿಯೋ ಓನರ್ ಗೊತ್ತು. ಅವ್ರಿಗೂ ನಮ್ಮ ಅಪ್ಪರು ಸ್ನೇಹ. ಅವ್ರು ಕೇಳಿದ್ರು, ನಾನು ಹಿಂಗೆ ಹೋಗ್ಬೇಕಲ್ಲ, ನಾಟಕ ಕಂಪ್ನಿಗೆ ಹೋಗ್ತೇನೆ ಕೇಶವನ್ ಅಂತ ಕೇಳಿದ್ರು ಅವರು. ಹೋಗ್ತೀನಿ ನಾನು. ಸುಬ್ಬಯ್ಯನವರ ಕಂಪ್ನಿಗೆ ಹೋಗ್ತೀಯಾ? ಅಲ್ಲೇ ಕಳಿಸಿದ್ರು. ಅವ್ರ ಜೊತೆ ನಾನು ಕರ್ಕೊಂಡೋದ್ರು. ಅಲ್ಲಿ ಬಾಲ್ಯಾವಸ್ಥೆ. ಅಲ್ಲಿ ರಾಜ್ಕುಮಾರ್ ಅವರು, ಸುಬ್ಬಯ್ಯನವರು, ಲಕ್ಷ್ಮೀಬಾಯಿ ಅವರು, ಪುಟ್ಟಮ್ಮನವರು, ಚೆನ್ನಮ್ಮನವರು ಅಂತ ಮಂಡ್ಯದವರು, ಆಮೇಲೆ ಕೃಷ್ಣಾಸ್ತ್ರಿಗಳು, ರಾಮಚಂದ್ರ ಶಾಸ್ತ್ರಿಗಳು ಅಂತ ತಂದೆ ಪಾಠ ಮಾಡೋರು, ಹಳೇ ಪಿಕ್ಚರ್ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಅವರು, ಲೀಲಾವತಿ ಅವರು, ಇವರೆಲ್ಲ ಕಂಪ್ನಿಲಿ ಇದ್ದಾರೆ. ನಾನು ಬಂದ ಕಂಪ್ನಿ ಸೇರಿಕೊಂಡು ಅದು ನಾನು ಫಸ್ಟ್ ಜಗಜ್ಯೋತಿ ಬಸವೇಶ್ವರ ನಾಟಕದಲ್ಲಿ ಫಸ್ಟ್ ಬಣ್ಣ ಹಚ್ಚೋದು. ಓಕೆ. ಸಣ್ಣ ಪೂಜಾರಿ ಮಗನ ಪಾಠರು, ಪೂಜಾರಿ ಬಸವೇಶ್ವರ ಹೊಡಿತಿರ್ತಾರೆ, ನನಗೆ ಯಾಕಪ್ಪ ಹೊಡಿತೀಯ ಅಂತ ನಾನು ಸುಮ್ಮನೆ ಬೀಳ್ತಾ ಇದ್ದೆ ಅಲ್ಲಿ. ಅದನ್ನ ನೋಡಿ ಜನ ಓ ಅಂತ ಖುಷಿ ಪಡೋರು. ಇಷ್ಟಿದ್ರು ಕೂಡ ನಾನು ಪಾಠ ಮಾಡ್ತಾರೆ, ನಗಿಸ್ತಾರೆ ಜನಗಳನ್ನ. ಅಲ್ಲಿಂದ ಹಾಗೆ ಕಂಪ್ನಿ ಸವಾಸ, ಗುಬ್ಬಿ ಕಂಪ್ನಿ. ಅಲ್ಲಿಂದ ಗುಬ್ಬಿ ಕಂಪ್ನಿಗೆ ಬಂದವು. ಗುಬ್ಬಿ ಕಂಪ್ನಿ ಭಾರಿ ದೊಡ್ಡ ಕಂಪ್ನಿ. ಗುಬ್ಬಿ ವೀರಣ್ಣವರು, ಅವ್ರ ಮಕ್ಕಳು ಮಾಂತಕ್ಕವರು, ಸ್ವರ್ಣಮ್ಮಕ್ಕವರು ಅಂತ, ಆಮೇಲೆ ದೊಡ್ಡ ದೊಡ್ಡ ರಾಜ್ಕುಮಾರ್ ಅವರ ಇದ್ದರು ಕಂಪ್ನಿಯವ್ರಿಗೆ. ರಾಜ್ಕುಮಾರ್ ಅವರು, ನರಸಿಂಹರಾಜ್ ಅವರು, ಬಾಲಣ್ಣವರು, ಜೀವಯ್ಯರು, ಇವರೆಲ್ಲ ಕಂಪ್ನಿಲಿ ಇದ್ದಾರೆ ಅವಾಗ. ಆಮೇಲೆ ಅಚ್ಯುತರಾಯರು, ಶ್ರೀಕಂಠಾಚಾರ್ಯರು, ರಾಘವೇಂದ್ರರು, ಶ್ರೀಕಂಠ ಮೂರ್ತಿಗಳು, ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೆಲ್ಲ ಸುಮಾರು ಒಂದು 20-25 ಜನ ಬರೀ ಲೇಡೀಸ್ ಇರೋರು. ಸ್ಟಾಫೇ 150 ಜನ ಇರೋದು ಗುಬ್ಬಿ ಕಂಪ್ನಿಲಿ. 2 ಕಂಪ್ನಿ ಮನೆ, ಬೋರ್ಡಿಂಗ್ ಊಟ ಮಾಡೋದು. ಒಂದು ಲಿಂಗಾಯತರ ಮನೆ, ಇನ್ನೊಂದು ಬ್ರಾಹ್ಮಣರ ಮನೆ. ಇದು 2 ಆನೆ, 2 ಆನೆ, 4-6 ಕುದುರೆಗಳು ಎಲ್ಲ ಇಟ್ಟಿದ್ರು, ಸಾಕ್ತಾಯಿದ್ರು. ಅದ್ರ ಜೊತೆಗೆ ಕುರುಕ್ಷೇತ್ರ ನಾಟಕದಲ್ಲಿ ಈ ಆನೆ, ಕುದುರೆ ಎಲ್ಲ ಸ್ಟೇಜಿಗೆ ಬರೋವು. ಈ ಥರ ಅಂಥ ಒಂದು ವೈಭವ, ರಂಗವೈಭವ ಗುಬ್ಬಿ ವೀರಣ್ಣದು. ಕರ್ನಾಟಕ ಆಂಧ್ರ ನಾಟಕ ಸಾರ್ವಭೌಮ ಅಂತ ಅವ್ರಿಗೆ ಹೆಸರು. ಕರೆಕ್ಟ್. ನನಗೆ ಗೊತ್ತಿರೋ ಹಾಗೆ ತಂದೆಯವರೇನೋ ಟೀಚರ್ ಆಗಿದ್ರು, ಏನೋ ಮೇಸ್ಟರ್ ಆಗಿದ್ರು, ಸ್ಕೂಲ್ ಟೀಚರ್ ಆಗಿದ್ರು, ತಾಯಿ ಹೌಸ್ ವೈಫ್ ಆಗಿದ್ರು. ನಿಮ್ಮ ಬಾಲ್ಯ ಹೇಗಿತ್ತು ಸರ್? ಅಂದ್ರೆ ನೀವು ಮತ್ತೆ ನಿಮ್ಮ ಕುಟುಂಬದ ಬಗ್ಗೆ ಒಂಚೂರು ಹೇಳಿ ಸರ್. ನಮ್ಮ ತಾಯಿ ನಾನು ನೋಡಿಲ್ಲ, ನನಗೇನು ಅಷ್ಟು ಗೊತ್ತಿಲ್ಲ. ನಮ್ಮ ಅಪ್ಪವ್ರು ಕರ್ಕೊಂಡು ಹೋದ್ರು, ನಾಟಕ ಸೇರಿಸಿದ್ದಷ್ಟು ಅಷ್ಟೇ. ಅಲ್ಲಿ ಪುಟ್ಟಮ್ಮನವರು, ಚೆನ್ನಮ್ಮನವರು ಅವರೇ ನನ್ನನ್ನು ಸಾಕಿ ದಿನ ಸ್ನಾನ ಮಾಡಿಸೋದು, ಮಾಡಿಯೋದು, ಟಿಫನ್ ಮಾಡಿಸೋದು, ಇದೆಲ್ಲ ಮಾಡ್ತಾ ಇದ್ರು. ನನಗೇನು ಗೊತ್ತಿಲ್ವಲ್ಲ ಬಾಲ್ಯ. ಹಾಗಾಗಿ ಎಲ್ಲ ಅವರ ಕಂಪ್ನಿಯವರೇ ತಾಯಿ ತಂದೆಗಳು. ಅವರೇ ಅಲ್ಲಿ 2 ಹೊತ್ತು ಅನ್ನ ಊಟ ಮಾಡ್ತಿದ್ದು, ಎಲ್ಲ ನಡೀತಿತ್ತು. ಹೀಗೆ ಬಾಲ್ಯಾವಸ್ಥೆ. ಆಮೇಲೆ ಗುಬ್ಬಿ ಕಂಪ್ನಿಗೆ ಬಂದು, ಗುಬ್ಬಿ ಕಂಪ್ನಿಯಲ್ಲಿ ನನ್ನಂಥರ ಹುಡುಗರು ಸುಮಾರು ಒಂದು 10-15 ಜನ ಇದ್ದರು, ಚಿಕ್ಕವರು. ಉಮೇಶನ ಅಣ್ಣ ಸತ್ಯನ ತಮ್ಮ ಕಿಟ್ಟಿ, ಹೀಗೆ ಅವರು ಒಂದು 10-11 ಜನ ಇರೋದು. ಆಮೇಲೆ ಗುಬ್ಬಿ ವೀರಣ್ಣವ್ರ ಮೊಮ್ಮಗಳು ಜಯಶ್ರೀ, ಗುಬ್ಬಿ ವೀರಣ್ಣವ್ರ ಮೊಮ್ಮಗಳು ಗಂಗಮ್ಮ, ಇವರೆಲ್ಲ ಇದ್ದರು. ಗುಬ್ಬಿ ವೀರಣ್ಣವ್ರ ಮಗಳು ಜೀವಿ ಲತಾ, ಇವರೆಲ್ಲ ಕಂಪ್ನಿಲಿ ಪಾಠ ಮಾಡೋದು ಜೊತೆಗಳಿಗೆ. ಅವೆಲ್ಲ ಸಣ್ಣ ಸಣ್ಣ ಹುಡುಗರು ಪಾಠ ಮಾಡ್ತಿದ್ದವು. ಹಾಗಾಗಿ ಆ ಬಾಲ್ಯಾವಸ್ಥೆ ನಾಟಕ ಕಂಪ್ನಿಯಲ್ಲೇ ಬೆಳೆದುಬಿಟ್ಟೆ ನಾನು. ಚಿಕ್ಕ ವಯಸ್ಸಿನಲ್ಲೇ. ಅಲ್ಲಿಂದ ಕಂಪ್ನಿ ಸೇರಿಕೊಂಡು ಗುಬ್ಬಿ ಕಂಪ್ನಿ ಮುಗಿದ್ಮೇಲೆ ಕ್ಯಾಂಪೆಲ್ಲ ಸುತ್ತಾಕೊಂಬಂದರು. ದಶಾವತಾರ ಆದಮೇಲೆ ಇದು ಲವಕುಶ ನಾಟಕ ಮಾಡಿದ್ರು. ಲವಕುಶ ನಾಟಕದಲ್ಲಿ ನಾನು ಗಾಲವನ್ನು ಪಾಠ ಮಾಡ್ತಾ ಇದ್ದೆ. ನಮ್ಮ ಅಪ್ಪರು ಅಲ್ಲೇ ಬುಕ್ಕಿಂಗ್ ನಾವು ನೋಡ್ತಿದ್ರು. ಪಕ್ಕದಲ್ಲಿ ಆದಿತ್ಯಾಚಾರ ನಮ್ಮ ಗುಬ್ಬಿ ವೀರಣ್ಣವ್ರ ಥಿಯೇಟ್ರಲ್ಲಿ. ನಮ್ಮ ಅಪ್ಪರು ಹೆಂಗಾರು ಮಾಡಿ ಓದಿಸ್ಬೇಕಲ್ಲ, ಸ್ಕೂಲ್ಗೆ ಸೇರಿಸ್ಬೇಕಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡಿದ್ರು. ಪಕ್ಕದಲ್ಲಿ ಪುಟ್ಟರಂಗಪ್ಪನವರು ಅಂತ ಪ್ರೈಮರಿ ಸ್ಕೂಲ್ ಹೆಡ್ ಮಾಸ್ಟ್ರು, ಅವ್ರು ದಿನ ಬರೋರು. ನಮ್ಮ ಅಪ್ಪರ ಜೊತೆಗೆ ಭಾಳ ಕ್ಲೋಸಾಗಿ ಮಾತಾಡ್ಕೊಂಡು ಅವ್ರು ಕೇಳಿದ್ರು, ನಮ್ಮ ಹುಡುಗರು ಸ್ಕೂಲಿಗೆ ಸೇರಿಸ್ಬೇಕಲ್ರಿ, ಕರ್ಕೊಂಡ್ಬರ್ರಿ, ನಾಳೆ ಸೇರಿಸ್ಬೇಡೋಣ ಅಂತಂದರು. ಕರ್ಕೊಂಡೋದ್ರು. ಕರ್ಕೊಂಡೋಗಿ 1ನೇ ಕ್ಲಾಸ್, 2ನೇ ಕ್ಲಾಸ್, 3ನೇ ಕ್ಲಾಸ್, 4ನೇ ಕ್ಲಾಸ್, 5ನೇ, 6, 7ನೇ ಕ್ಲಾಸ್ವರೆಗೂ ಪುಸ್ತಕ ಓದಿಸಿದ್ರು. ಎಲ್ಲ ಓದಿದೆ. ಕನ್ನಡ, ಹಿಂದಿ, ತಮಿಳು, ಇಂಗ್ಲೀಷ್ ಎಲ್ಲ ಓದಿದೆ. ಪರವಾಗಿಲ್ಲ, ಚೆನ್ನಾಗಿ ಓದ್ತಾನಲ್ರಿ. ಆಮೇಲೆ 7ನೇ ಕ್ಲಾಸಲ್ಲಿ ಸ್ವಲ್ಪ ತಡಬಡಾಯಿಸಿದೆ. ನೋಡಿ, ನಿಮ್ಮ ಹುಡುಗರು ನಿನ್ನ ಸೇರಿಸ್ಕೋಬೋದು ಅಂತ. ಏಕ್ದಮ್ ನಾನು 7ನೇ ಕ್ಲಾಸಲ್ಲಿ ಸೇರಿಕೊಂಡೆ. 7ರಿಂದ LS ಅಂತಿತ್ತು ಅವಾಗ, ಲೋಯರ್ ಸೆಕೆಂಡ್ರಿ ಅಂತ. ಅದಾದಮೇಲೆ ಹೈಸ್ಕೂಲ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್, SLC, ಮೆಟ್ರಿಕ್ ಅಷ್ಟೇ. ಎಲ್ಲ ಪಕ್ಕದಲ್ಲಿ ಗುಬ್ಬಿ ಥಿಯೇಟರ್ ಇದ್ಕೊಂಡೆ, ಪಕ್ಕದಲ್ಲಿ ಈ ಆದಿತ್ಯ ಶಾಲಾ ಹೋಗ್ತಾ ಇದ್ದೆ, ಹೋಗ್ತಾ ಇದ್ದೆ. SLC ಬಂದಾಗ ಆಲ್ ಟಿಕೆಟ್ ತಗೋಬೇಕು. ನಮ್ಮ ಅಪ್ಪವ್ರಿಗೆ ಏನು ಕೆಲಸ ಇಲ್ಲ. ಸೌರಾಷ್ಟ್ರ ಪ್ಲೇಯರಲ್ಲಿ ಸಂಗೀತ ಪಾಠ ಹೇಳ್ಕೊಡೋರು. ನಮ್ಮನ್ನು ಕಂಪ್ನಿ ಬಿಟ್ಬಿಟ್ರು ನಮ್ಮ ಗುಬ್ಬಿ ವೀರಣ್ಣವರು. ಇನ್ನು ಲವಕುಶದಲ್ಲಿ ಪಾಠ ಮಾಡೋದ್ಮೇಲೆ ಇನ್ನಾಕ ಎತ್ತೀಯ ನಮ್ಮ ಕಂಪ್ನಿ ಬಿಟ್ಬಿಡಪ್ಪ ಅಂತ.
ನಮ್ಮ ಅಪ್ಪ ಕರ್ಕೊಂಡು ಸೌರಾಷ್ಟ್ರ ಪೇಟೆಯಲ್ಲಿ ಒಂದು ಕಲ್ಯಾಣ ಮಂಟಪ, ಅಲ್ಲಿರೋದು ಒಂದು ಯಾವುದೋ ಒಂದು ಮೂಲೆಯಲ್ಲಿ ಇರ್ತಿದ್ದೋ. ಬೆಳಗ್ಗೆ ಕಲ್ಯಾಣ ಮಂಟಪ ಮದುವೆ ಇದ್ದರೆ ಅಲ್ಲೇ ಊಟ ಮಾಡಿಬಿಡ್ತಿದ್ದು. ಹೀಗೆ ಆವಾಗ ಅಲ್ಲಿ ಒಂದು ಸುತ್ತಮುತ್ತ ಒಂದು ಸಂಗೀತ ಪಾಠ ಹೇಳ್ಕೊಡೋರು ಒಂದು 10 ಜನ ಹುಡುಗರಿಗೆ. 25 ರೂಪಾಯಿ, ಬರೀ 25 ರೂಪಾಯಿ. ಅಪ್ಪ ಅಷ್ಟೊತ್ತಿಗೆ ನಾಟಕ ಕಂಪ್ನಿ ಹೊರಟೋಗಿತ್ತು ಗುಬ್ಬಿ. ತಿರ್ಗಾ ವಾಪಸ್ ಗುಬ್ಬಿ ಥಿಯೇಟರ್ ಸೇರ್ಕೊಂಡ್ಬಿಟ್ರು ನಾನು ನಮ್ಮಪ್ಪ. ಇವರು 25 ರೂಪಾಯಿ ಬರುತ್ತಲ್ಲ, ಆವಾಗಲೇ ನಮಗೆ ಒಂದು ಮಲಬಾರ್ ಲಾಡ್ಜ್ ಜೊತೆ ಚಿಕ್ಕಪೇಟೆ ಅಡುಗೆ, ಅಲ್ಲಿ ಹೋಗಿ ಫುಲ್ 75 ಪೈಸಾ ಬಾಳೆ ಎಲೆ ಹಾಕಿ ಊಟ ಮಾಡೋದು. ತಿಂಗಳು ಒಂದೇ ಸತಿ ಊಟ ಮಾಡೋದು. ಬೇರೆ ಟೈಮ್ ಏನಿಲ್ಲ. ಬೇರೆ ಟೈಮಲ್ಲಿ ಒಂದು kg ಗೋಧಿ ಹಿಟ್ಟು ಇಲ್ಲ 1 ಪೌಂಡ್ ಬ್ರೆಡ್ ಎಲ್ಲ ತಗೊಂಡು ಅದನ್ನು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ತಿನ್ಕೊಂಡು ಕಾಲ ಕಳೀತಿದ್ರು. ಹಾಲ್ ಟಿಕೆಟ್ ಕಟ್ಟಬೇಕು. ಹಾಲ್ ಟಿಕೆಟ್ ಕಟ್ಟೋಕ್ಕೆ ದುಡ್ಡಿಲ್ಲ, 25 ರೂಪಾಯಿ ಕಟ್ಟಬೇಕು. ಎಲ್ಲೋಗ್ತಾರೆ? ಕೊನೆಗೆ ನಮ್ಮ ಚಿಕ್ಕ ಯಜಮಾನ ಬರೋರು, ಮಾಸ್ಟರ್ ದೊಡ್ಡವರು, ಚಿಕ್ಕ ಯಜಮಾನ ಮುನ್ನೂರಪ್ಪನವರು ಅಂತ. ಅವ್ರು ಆವಾಗ ಬೆಂಗಳೂರು ಬರೋರು, ಕಂಪ್ನಿ ಬೇರೆ ಬಂದಾಗ ಅವರಿಗೆ ಒಂದು ಹ್ಯಾಂಡ್ ಬೇಕು ಶಟ್ಲ್ಗೆ ಹಾಕೋಕ್ಕೆ, ಬ್ಯಾಡ್ಮಿಂಟನ್ ಆಡೋಕ್ಕೆ. ಅದು ಗುಬ್ಬಿ ಥಿಯೇಟರ್ ಬರೋದು. ಡಿಗ್ರಿ ನಮ್ಮ ಮನೆಗೆ ಅಂತಂದ್ರು. ನಾನು ಇಲ್ಲಿಂದ ಅವಿನ್ಯ ರೋಡು ಹಿಂಗೆ ನಡ್ಕೊಂಡು ಟಾಟಾ ಸಿಟಿ ಫಾರ್ಮ್ ಅವ್ರು ಹೋಗೋದು. ಅವ್ರ ಮನೇಲಿ ಇದ್ಕೊಂಡು ಅವ್ರ ಜೊತೆ ಬ್ಯಾಡ್ಮಿಂಟನ್ ಆಡೋದು, ಟಿಫನ್ ಮಾಡೋದು, ಅವ್ರೇನೋ ಕೆಲಸ ಮಾಡ್ಕೊಂಡು ಮಧ್ಯಾಹ್ನ ಊಟ ಮಾಡಿಕೊಂಡು ಸಾಯಂಕಾಲ ವಾಪಸ್ ಗುಬ್ಬಿ ಥಿಯೇಟ್ರಿಗೆ ಬಂದುಬಿಡ್ತಿದ್ದೆ. ಹಾಗಾಗಿ ಸರಿ ಒಂದು ದಿವಸ ಏನಾಯಿತು, ದುಡ್ಡು ಕಟ್ಟಬೇಕಲ್ಲ, ದುಡ್ಡಿಲ್ಲ. ಅದಕ್ಕೆ ನಮ್ಮ ಅಪ್ಪವ್ರಿಗೆ ಹೇಳಿದೆ, ಯಜಮಾನ್ರು ಕೇಳಿ ನೋಡಿ ಅಂದರು. ನಾನು ನಮ್ಮ ಅಪ್ಪ ಇಬ್ಬರು ಹೋದು. ಬರೀ ಕೂತ್ಕೊಳ್ಳಿ ಕೇಶವನ್ ಅಂತಂದರು. ಕೇಶವನ್ ನಾಯ್ಡು ಅಂತ ಅವ್ರ ಹೆಸರು, ನಮ್ಮ ಅಪ್ಪವ್ರ ಹೆಸರು. ಕೇಶವನ್ ಅಂತ ಕರೆಯೋರು. ಸರಿ ಟಿಫನ್ ಮಾಡೋದು. ಏನು ಸಮಾಚಾರ? ಟಿಕೆಟ್ ಕಟ್ಟಬೇಕು, ದುಡ್ಡಿಲ್ಲ. ಎಷ್ಟು ಕಟ್ಬೇಕಾಯ್ತು? ಒಂದು 25 ರೂಪಾಯಿ ಕೊಡಬೇಕು ಸರ್. ಲಕ್ಷ್ಮಕ್ಕವ್ರು ಕರೆದ್ರು ಅವ್ರ ಮಿಸ್ಸಸ್ನ. ಲಕ್ಷ್ಮಿ ಕೊಡು, ಒಂದು 50 ರೂಪಾಯಿ ಕೊಡೋರು. 50 ರೂಪಾಯಿ ಕೊಟ್ಟರು. 50 ರೂಪಾಯಿ ತಗೊಂಡು 5 ರೂಪಾಯಿ ಫೈನ್ ಬೇರೆ, 25-30 ರೂಪಾಯಿ ಫೈನ್ ಕಟ್ಟಿ ಆಚರಿಸಿದ. ಕೊನೆಗೆ ಅಲ್ಲಿ 20 ರೂಪಾಯಿ ಹೋಗಿ ಮಲಬಾರ್ ಲಾಡ್ಜ್ಗೆ ಹೋಗಿ ಊಟ ಮಾಡ್ಕೊಂಡು ಬಂದು SLC ಬಂದು ಎಕ್ಸಾಮ್ ಆಯಿತು. ಬರೋದು ಮಾಡೋದು ನೋಡ್ತೀನಿ, ಎಲ್ಲೂ ನನ್ನ ಹೆಸರೇ ಇಲ್ಲ ಲಿಸ್ಟಲ್ಲಿ. ಯಾವ ಲಿಸ್ಟಲ್ಲಿ ಇದೆ? ಏನು ಎಲ್ಲರೂ ಹುಡುಗರು ಇಲ್ಲಿ ಬಂದು ಇಲ್ಲಿ ನಾನು ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದು, ಸೆಕೆಂಡ್ ಕ್ಲಾಸ್, ನನ್ನ ಫಸ್ಟ್ 3rd ಕ್ಲಾಸ್ ಆಗಲಿ, ನನ್ನ ಮಗು ಒಂದು ಹೆಸರಿಲ್ವಲ್ಲ ಎಂದು ಅಂತ. ಕೊನೆ ಕನ್ನಡ ಸಬ್ಜೆಕ್ಟನ್ನು ಮಾತ್ರ ಪಾಸ್ ಆಗಿದ್ದು, ಜಸ್ಟ್ ಪಾಸು. 30 ಪ್ಲಸ್ 5 ಗ್ರೇಸು, 35 ಪಾಯಿಂಟಿಗೆ ಆವಾಗ ಮಾರ್ಕ್ಸ್ ಗೆದ್ದಿದ್ವಿ. ಬರೀ ಕನ್ನಡ ಒಂದರಲ್ಲೇ ಫಸ್ಟ್ ಗೆದ್ದಿದ್ದು, ಇನ್ಯಾವುದು ಪಾಸ್ ಆಗಿಲ್ಲ. ಯಾವುದು ಪಾಸ್ ಆಗಿಲ್ಲ. ಆಮೇಲೆ ತಿರ್ಗಾ ಇನ್ನೊಂದು ಸರ್ತಿ ಮಾರ್ಚ್ ಸೆಪ್ಟೆಂಬರ್ಗೆ ಹೆಸರುಬಿಟ್ಟು ಅವಾಗ ಇಂಗ್ಲೀಷ್ ಸಬ್ಜೆಕ್ಟ್ ಪಾಸ್ ಆಯಿತು. ಅಷ್ಟೇ ವಿನ ಮುಂದೆ ಹೋಗಲಿ, ಸ್ಕೂಲ್ಗೆ ಹೋಗೋಕ್ಕಾಗಲಿಲ್ಲ. ಅಷ್ಟು ನಮ್ಮ ಚಿಕ್ಕ ಯಜಮಾನರು ಬಂದರು. ಏನಾಯ್ತು SLC ಎಕ್ಸಾಮು? ಅಣ್ಣ ಫೇಲ್ ಆದ. ಬಾ ನಮ್ಮ ಕಂಪ್ನಿಗೆ ಬಂದ್ಬಿಡು ಅಂದರು. ಸೀದಾ ನಾನು ಕರ್ಕೊಂಡು ಮೈಸೂರಲ್ಲಿ ಕ್ಯಾಂಪ್ ನಡೀತಿತ್ತು. ಅಲ್ಲಿ MS ಸತ್ಯ ಇದ್ದ ಕಂಪ್ನಿಯವ್ರ ಕಂಪ್ನಿ, ಲಂಚಾವತಾರದಲ್ಲಿ ಪಾಠ ಮಾಡ್ತಾ ಇದ್ದ. ಅವನು ಸ್ವಲ್ಪ ನಕರ ಮಾಡ್ತಾ ಇದ್ದ. ನಾನು ಕರ್ಕೊಂಡೋಗಿ ಅವ್ರು ಮುಂದೆ ನಿಲ್ಲಿಸಿದ್ರು. ಹೋಗ್ಬೇಕು ಅಂತಿದ್ದಲ್ಲ, ಹೋಗಯ್ಯ ಡಿಗ್ರಿಗೆ ಪಾಠ ಮಾಡಿಸ್ತೇವೆ ಅಂತಂದ್ರು. ಅದರಲ್ಲಿ ಲಂಚಾವತಾರದೊಂದು ವಿಶ್ವ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ. ನನಗೆ ಹೇಳ್ಕೊಟ್ರು, ನಾನು ಮಾಡಿದೆ. ಅಲ್ಲಿಂದ ಇಬ್ಬರು ಯಜಮಾನರುಗಳು ನಾನು ಭಾಳ ಪ್ರೀತಿ ಹತ್ತಿರ ಆಗೋಗ್ಬಿಟ್ಟೆ. ಕಂಪ್ನಿಯೊಳಗೆ ಎಲ್ಲ ಕೆಲಸ ಮಾಡಿಕೊಂಡು ಕೊನೆಗೆ ಅವ್ರ ಯಜಮಾನರು ಬಿಟ್ಟರೆ ಆ ಕಂಪ್ನಿ ನಾನೇ ಮ್ಯಾನೇಜರ್. ಹಿರಣ್ಯ ಮಿತ್ರ ಮಂಡಳಿ ಆ ಸ್ಟೇಜಿಗೆ ಬಂದೆ ನಾನು ಅಲ್ಲಿಗೆ. ಕೊನೆಗೆ ಚಾಮರಾಜನಗರ ಕ್ಯಾಂಪಲ್ಲಿ ಇವ್ರ ಮಕ್ಕಳೆಲ್ಲ ಬಂದರು ಅಲ್ಲಿಗೆ ಸಫಾರಿ ನೋಡೋಕ್ಕೆ ಅಂತ. ಇಬ್ಬರಿಗೂ 5 ಜನ ಮಕ್ಕಳು, ಚಿಕ್ಕ ಯಜಮಾನಿಗೂ 5 ಜನ ಮಕ್ಕಳು, ದೊಡ್ಡ ಯಜಮಾನಿಗೂ 5 ಬಂದು ಎಲ್ಲ ಓದೋ ಕ್ಯಾಂಪ್. ರಾತ್ರಿ ನಾಟಕ ಮುಗಿಸ್ಕೊಂಡು ಸೀದಾ ಒಂದು 2-3 ಗಾಡಿಗಳಲ್ಲಿ ಹೋಗಿ ಮಲಗಿರಪ್ಪ 5 ಗಂಟೆಗೆ ಬರ್ತೀವಿ ಅಂತಂದ್ರು ಅವರು. ನಾವು ಅಲ್ಲಿ ಮಲಗಿದ್ದು 5 ಗಂಟೆಗೆ ಗೆದ್ದರು. ಎಲ್ಲರೂ ನಮ್ಮ ಯಜಮಾನ ಸ್ವಲ್ಪ ಇದಾಗ್ತಿದ್ರು ಮಾಸ್ಟರ್ ಹೇಳೋರು. ಬೆಳಗ್ಗೆ ಕೂತ್ಕೊಂಡ್ರು, ಬೀರು ಓಪನ್ ಮಾಡಿಕೊಂಡು. ಅವಾಗ ನಮ್ಮ ಚಿಕ್ಕ ಯಜಮಾನರು ಏನೋ ಬೆಳಗ್ಗೆ ನೀನು ಹಂಗೆ ಹಿಂಗೆ ಅಂತಂದ್ರು. ಸೀಟ್ ಬಂದ್ಬಿಡ್ತು ಯಜಮಾನರು. ಮುಚ್ಚು ನಡೀರಿ ಹೋಗೋಣ. ಬಂದು ನಾನು ಅವ್ರ ಕಾರೊಳಗೆ ಅವ್ರ ಮಿಸ್ಸಸ್ಸು ಮತ್ತು ನಾನು ಮತ್ತು ಮಾಲಿಂಗ ಅಂತ ಮಾಣಿಕ್ಯ ಅಂತ, ಆಮೇಲೆ ನಾಗಮಂಗಲ ಕಿಟ್ಟಿ, ನಾವು 3 ಜನ ಅವ್ರ ಹಿಂದೆ ಇರಲೇಬೇಕು. ಕೂತ್ಕೊಂಡು ಅಲ್ಲೇನು ಇದಾಯಿತು, ಸಫಾರಿ ಏನೋ ನೋಡೋದು, ನಾವು ಹೊರಡ್ತೀನಿ ಅಂತ ಯಜಮಾನ ಹೊರಟ್ಬಿಟ್ರು ದೊಡ್ಡವರು. ಹೋಗೋ ಡಿಗ್ರಿ ಅಂತಂದ್ರೆ ಚಿಕ್ಕ ಯಜಮಾನ ಹೇಳಿದ್ರು. ನಾವೆಲ್ಲ ಬರ್ತಿದ್ವಿ. ಕಾರ್ ಬರ್ತಾ ಇದೆ ಫಾಸ್ಟಾಗಿ ಹೊಡಿತಾ ಇದ್ದಾರೆ. ಒಂದು ಕೈನಲ್ಲಿ ಬೀರು, ಒಂದು ಕೈನಲ್ಲಿ ಹ್ಯಾಂಡ್ ಸ್ಟೇರಿಂಗು ಅಂತ ಬರ್ತಾ ಇದ್ದಾರೆ. ಇವರು ಅಕ್ಕರು ಏನು ಮಾತಾಡಲಿಲ್ಲ, ಕೋಪ ಬಂದಿದೆ ಇವ್ರಿಗೆ, ಏನು ಮಾತಾಡೋದು ಬೇಡ ಅಂತ. ಕೊನೆಗೆ ಬರ್ತಾ ನಂಜನಗೂಡು ಹತ್ತತ್ರ ಬಂದು, ನಂಜನಗೂಡು ದೇವಸ್ಥಾನ ಒಂದು ಶಿಖರ ಕಾಣ್ತಾ ಇತ್ತು. ಡಿಂಗ್ರಿ ನಾವೆಲ್ಲಿದ್ದೀವಿ?
ನೋಡಿ ನಂಜನಗೂಡು ದೇವಸ್ಥಾನ ಶಿಖರ ಕಾಣ್ತಾರೆ, ನಂಜನಗೂಡು ಹತ್ರ ಬಂದಿದೆ. ಇಲ್ಲಿ ಯಾಕೆ ಬಂದು ನಾವು ಅಲ್ಲಿ ಹೋಗ್ಬೇಕಾಯ್ತು, ನಗರಕ್ಕೆ ಹೋಗ್ಬೇಕಾಯ್ತು, ನಂಜನಗೂಡು ಯಾಕೆ ಬಂದು ಅಂತ. ಆಮೇಲೆ ಅಕ್ಕವರು ಶಾರದಕ್ಕವರು ಅಂದರು, ನಿಮ್ಮ ಹತ್ರ ಮಾತಾಡೋದು ಉಂಟಲ್ರಿ, ನೀವು ಮಾತಾಡ್ಸೋಕ್ಕಾಗುತ್ತಲ್ರಿ, ಕೋಪ ಮಾಡ್ಕೊಂಡು ಹೊಡಿತಿದ್ದೀರ ಗಾಡಿ, ಇನ್ನು ನಾನೇ ಮಾತಾಡೋಗಿಲ್ಲ, ಅವರು ಮಾತಾಡ್ತಾರೆ ಹುಡುಗರು. ವಾಪಸ್ ಇದಕ್ಕೆ ಹೋದ, ನಗರಕ್ಕೆ ಹೋದ. ಎಲ್ಲ ಸಾಮಾನ್ಯ ಪ್ಯಾಕ್ ಮಾಡುವಂತಿದ್ರು ಅವ್ರಿಗೆ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ಡಿಗ್ರಿ ಬೋರ್ಡ್ ಇಟ್ಬಿಡೋದು, ನಾಟಕ ಇಲ್ಲ ಅಂತ. ಸರಿ ಹೋದ್ರು ಯಜಮಾನ್ರು, ಕಾರ್ ತೊಗೊಂಡು ಅವರು ಶ್ರೀಮತಿಯವರು ಹೊರಟೋದ್ರು ಬೆಂಗಳೂರು ಕಡೆ. ಸಾಯಂಕಾಲ ನಾಟಕ ಇದೆ ಯೂಶಲಾಗಿ. ಆಮೇಲೆ ಏನು ಮಾಡೋದು, ಅಷ್ಟೊಂದು ಚಿಕ್ಕ ಯಜಮಾನ್ರು ಫೋನ್ ಮಾಡಿದ್ರು. ದೊಡ್ಡ ಯಜಮಾನರು ಮೈಸೂರು ಬೆಂಗಳೂರು ಕಡೆ ಹೋಗ್ಬಿಟ್ರು, ಇವತ್ತು ನಾಟಕ ಬೇಡ, ಬೋರ್ಡ್ ಇಟ್ಬಿಡೋದು. ಸರಿ ಇರು ಏನಂದ್ರೆ ಅಷ್ಟೊಳಗೆ ಅವ್ರಿಗೆ ಇನ್ನೊಂದು ಫೋನ್ ಕೊಳ್ಳೇಗಾಲದಿಂದ ನಾನು ಚಿಕ್ಕ ಯಜಮಾನಿಗೆ, ಅಲ್ಲ ಎಸ್ ಐ ಫೋನ್ ಮಾಡ್ತಾಯಿದ್ದಾರೆ, ನಿಮ್ಮ ಇವರು ಮಾಸ್ಟರ್ ಇದ್ದಾರೆ, ಸ್ವಲ್ಪ ರಾಂಗ್ ಆಗಿದ್ದರು, ಅದಕ್ಕೆ ಅವ್ರು ಇನ್ನೊಂದು ಕ್ವಾರ್ಟರ್ ಕೊಟ್ಟರೆ ಮಲಗಿಸಿದ್ದೀವಿ ಅಂತಂದು. ಸರಿ ಈಗ ಹೋದರು ಚಿಕ್ಕ ಯಜಮಾನರು, ಅವ್ರ ಹೆಂಡತಿಯವರು. ಅಲ್ಲಿ ಹೋದರೆ ಸ್ವಲ್ಪ ಪರಿಸ್ಥಿತಿ ಮಾತಾಡಿಲ್ಲ, ಗೀತಾಡಿಲ್ಲ. ಆವಾಗ ಹೇಳಿದ್ರು, ಡಿಗ್ರಿ ಎಲ್ಲ ಸಾಮಾನು ಪ್ಯಾಕ್ ಮಾಡಿಬಿಟ್ಟು ಲಾರಿ ಬಂದುಬಿಡಪ್ಪ ಬೆಂಗಳೂರಿಗೆ ಅಂತಂದರು. ನಾನು ಕಲೆಕ್ಷನ್ ಇತ್ತಲ್ಲ, ಅದರಲ್ಲಿ ಕೆಲವರು ಬಸ್ ಚಾರ್ಜ್ ಕೊಟ್ಟು ಎಲ್ಲ ರೆಡಿ ಮಾಡಿಕೊಟ್ಟು ಮಾರನೇ ದಿವಸ ನಾವು ಬೆಂಗಳೂರು ಕಡೆ ಬಂದೋ. ಬೆಂಗಳೂರು ಬಂದು ಎಲ್ಲಿರೋದು ನಮಗೆ ಕೇರ್ ಆಫ್ ಹಿರಣ್ಯ ಮಿತ್ರ ಮಂಡಳಿ, ಹೋಟೆಲ್ ಮೆಕಾನೋ ಛತ್ತರ ಮೆಸೋನು ಅಂದಂಗೆ ನಮಗೆ ಜಾಗ ಇಲ್ಲ. ಬಂದು ಈ ಹಿರಣ್ಯ ಮಿತ್ರ ಮಂಡಳಿಯಲ್ಲೇ ಇದ್ದು ಹೋದ. ಆಮೇಲೆ ಕಂಪ್ನಿ ಕ್ಲೋಸ್, ಅಲ್ಲಿಗೆ ಬಂದಾಗ ಬಿಡ್ತು. ಇಬ್ಬರು ಯಜಮಾನರಿಗೆ ಸ್ವಲ್ಪ ಗಂಡ ಹೆಂಡತಿ ಜಾಗದಲ್ಲಿ ಕೂಸಬೇಡವಾಯ್ತು ಅಂತ ಬೇರೆ ಬೇರೆ ಆಗೋಗ್ಬಿಟ್ರು. ಅಲ್ಲಿಗೆ ಕಂಪ್ನಿ ನಿಂತೋಯ್ತು. ನಾವೇನು ಮಾಡೋದು, ನಮಗೇನು ಕೆಲಸ ಇಲ್ಲ, ಊಟಕ್ಕೆ ಏನೋ ಯಜಮಾನ ಮನೆಗೆ ಹೋದರೆ ಮಧ್ಯಾಹ್ನ ಒಂದು ಊಟ ಮಾಡಿದ್ದೆ ಬರೋದು. ಹಾಗಾಗಿ ಕೊನೆಗೆ ನನ್ನ ಜೊತೆಲಿ ಒಂದಷ್ಟು ಜನ ಶೃಂಗೇರಿ ಹುಡುಗರು ಬಂದರು, ನಮ್ಮ ಕಂಪ್ನಿ ಇದ್ದವರು. ಅವರು ಕೂಡ ನಮ್ಮ ಹಿರಣ್ಯ ಮಿತ್ರ ಮಂಡಳಿಯಲ್ಲೇ ಉಳ್ಕೊಳ್ಳುತ್ತಿದ್ದರು. ಒಬ್ಬೊಬ್ಬರು ಒಂದೊಂದು ಕೆಲಸ, ಒಬ್ಬ ಆಟೋ ಡ್ರೈವರ್ ಆದ, ಇನ್ನೊಬ್ಬ ಬಸ್ ಕಂಡಕ್ಟರ್ ಆದ, ಇನ್ನೊಬ್ಬ ಗಾರ್ಮೆಂಟ್ಸ್ಗೆ ಹೋದ, ಒಬ್ಬೊಬ್ರು ಹೋಗೋದು. ನಮ್ಗೆ ಅಲ್ಲಿ ಏನಿಲ್ಲ, ರಾತ್ರಿ ಅವ್ರು ಹುಡುಗರು ಯಾರೋ ಬರ್ಬೇಕಾದ್ರೆ ಒಂದು ಅರ್ಧ ಕೆಜಿ ಅಕ್ಕಿ ತಗೊಂಬಂದು ಅದರಲ್ಲಿ ಅನ್ನ ಮಾಡೋದು. ಅನ್ನ ಮಾಡಿ ಗಂಜಿ ಬಸಿತಿದ್ವಲ್ಲ, ಚೆಲ್ತಿರಲಿಲ್ಲ, ಆ ಗಂಜಿಗೆ ಉಪ್ಪು ಮೆಣಸಿನ್ಕಾಯಿ ಹಾಕ್ಕೊಂಡು ಸಾಂಬಾರು ಥರ ತಿಂತಿದ್ರು. ಈ ಥರ ಕಾಲ ಕಳ್ಕೊಂಬಂದವ್ರು ನಾವು. ನಮ್ದೇನು ಕೆಲಸ ಇಲ್ಲ. ಒಬ್ಬ ಹುಡುಗರೆಲ್ಲ ದೊಡ್ಡ ದೊಡ್ಡ ಕೆಲಸ ಆಯಿತು, ಅವರು ಪಡ್ಕೊಂಡು ಹೊರಟೋದ್ರು. ನನ್ನೊಬ್ಬನೇ ಏಕಾಂಗಿ ಗುಬ್ಬಿ ಹಿರಣ್ಯ ಮಿತ್ರಳೆ. ನಮ್ಮ ಅಪ್ಪರು ಸತ್ತೋಗಿದ್ದಾರೆ ಅಷ್ಟೇ, ನಮ್ಮ ಅಪ್ಪರು ಯಾರೂ ಇಲ್ಲ. ನಮ್ಮ ಅಪ್ಪರು 74ರಲ್ಲೇ ಹೊರಟೋದ್ರು. 74 74. ಅಂದರೆ ನಿಮಗೆ ಆವಾಗ ಒಂದು 25 ನಿಮಗೊಂದು 25 ವರ್ಷ ಇರ್ಬೋದು ಅಷ್ಟೇ, ಇನ್ನೂ ಕಮ್ಮಿ. ಸರಿ ಏನು ಮಾಡೋದು. ನಮ್ಮ ಫ್ರೆಂಡ್ ಒಬ್ಬ ಬಂದ, ಪ್ರಕಾಶ್ ಅಂತ. ಅವ್ರದ್ದು ಮಲ್ಲೇಶ್ವರಂನಲ್ಲಿ ಲಿಂಕ್ ರೋಡ್ನಲ್ಲಿ ಮನೆ ಇದ್ದಿದ್ದು. ಓಕೆ. ಬಂದು ಬಾರೋಡಿಂಗ್ರಿ ಹೋಗೋಣ ಅಂತ ನಾನು ಕರ್ಕೊಂಡು ಸೀದಾ ವಿಶ್ವೇಶ್ವರಪುರಂ, ಅಲ್ಲಿ NMH ಹೋಟ್ಲ್ ಇದೆಯಲ್ಲ, ಅದ್ರ ಪಕ್ಕ ಒಂದು ಸಂಪಂಗಿ ಸ್ಟುಡಿಯೋ ಅಂತಿತ್ತು. ಓಕೆ. ಆ ಸಂಪಂಗಿ ಸ್ಟುಡಿಯೋದಲ್ಲಿ ಈ ಪರ್ಸಂಗದ ಗೆಂಡೆ ತಮ್ಮ ಸ್ಕ್ರಿಪ್ಟ್ ನಡೀತಿತ್ತು. ಅಲ್ಲಿ ಹೋದ. ಡೈರೆಕ್ಟ್ರ್ ಇದ್ದರು, ಮಾರುತೇಶ್ವರಮ್ಮರು, ಅಸೋಸಿಯೇಟೆಡ್ ಡೈರೆಕ್ಟರ್ KV ಜಯರಾಮು, ಇವರೆಲ್ಲ ಇದ್ದರು. ಮಾತಾಡ್ತಾರೆ, ನಿಮ್ಮ ಇಟ್ಕೊಳ್ರಪ್ಪ, ಇವನ್ನ ಅಸ್ಟೆಂಟಾಗಿರ್ತಾನೆ, ಏನು ಬೇಕಾದ್ರೆ ಕೆಲಸ ಮಾಡ್ಕೊಂಡಿರ್ತಾನೆ, ಅವ್ನಿಗೇನು ಮಧ್ಯಾಹ್ನ ಊಟ ನೋಡ್ಕೊಳ್ಳಿ ಅಂತ. ಅಲ್ಲಿಂದ ದಿನ ಅಲ್ಲಿಂದ ವಿಶ್ವೇಶ್ವರಕ್ಕೆ ಹೋಗೋದು, ಸಂಪಂಗಿ ಸ್ಟುಡಿಯೋಗೆ. ಇವ್ರನ್ನೇನು ಹೇಳ್ತಾರೆ, ಅದು ತಗೊಂಬರೋ ಡಿಗ್ರಿ, ಇದು ತಗೊಂಬರೋ. ಹಿಂಗೆ ಒಂದು ದಿವಸ ನನ್ನ ಕಳ್ಸರು, ಹೋಗಲ್ಲಿ ಕೋಟೆ ಆಂಜನೇಯ ದೇವಸ್ಥಾನ ಪಕ್ಕದಲ್ಲಿ SLN ಕಾಲೇಜ್ ಇದೆ, ಅಲ್ಲಿ ದೊಡ್ಡರಂಗೇಗೌಡರು ಇರ್ತಾರೆ, ಕರ್ಕೊಂಬ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅನುಷಾ ರೈ. ಸೊ ಇಲ್ಲಿ ನೋಡಿ, ಡೈಲಿ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಮಾಹಿತಿಗಳನ್ನು ಕೂಡ ಅವರು ಈ ಚಾನಲ್ನಲ್ಲಿ ಕೊಡ್ತಾ ಹೋಗ್ತಾರೆ. ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ. ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ.